ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನನಗೋಸ್ಕರ ಮಾತಾಡಬೇಕಿತ್ತು. ಯಾವ ಒಂದು ಸಿಚುವೇಶನ್ ಹೋಗಿ ಸರಿಪಡಿಸಕ್ಕೆ ಆಸೆ ಪಡ್ತೀನಿ. ನನ್ನ ಮತ್ತೆ ರಕ್ಷಿತನ್ ಮಧ್ಯೆ ಹಲವಾರು ವಿಚಾರಗಳಾಯ್ತು. ನಾನು ಈ ವೇದಿಕೆಯಲ್ಲಿ ನಿಮ್ಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸಾರಿ. ರೇಕ್ಸ್ ಅದನ್ನ ಲೀನಿಯನ್ಸ್ ಏನ್ ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಇಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದು ನಂಗೆ ಇಷ್ಟ ಆಗಲ್ಲ. ಹಾಯ್ ನಮಸ್ಕಾರ. ಬಿಗ್ ಬಾಸ್ ಕಡೆಯಿಂದ ಈಗ ತಾನೇ ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಸುದೀಪ್ ಸರ್ ಕೇಳ್ತಾ ಇದ್ದಾರೆ, ನೀವು ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ಯಾವ ಸಿಚುವೇಶನ್ಗೆ ಬ್ಯಾಕ್ ಹೋಗಿ ಏನು ಹೇಳಬೇಕು ಅಂತ ಹೇಳ್ತೀರಾ ಅಂತ ಸುದೀಪ್ ಸರ್ ಸ್ಪರ್ಧಿಗಳನ್ನು ಕೇಳ್ತಾ ಇದ್ದಾರೆ. ಅದೇ ಥರ ಅಶ್ವಿನಿ ಅವರು ರಕ್ಷಿತಾಗೆ ಕ್ಷಮೆ ಕೇಳ್ತಾ ಇದ್ದಾರೆ. ಕಾವ್ಯ ಅವರು ಗಿಲ್ಲಿಗೆ ಏನೋ ಹೇಳ್ತಾ ಇದ್ದಾರೆ. ಅದೇ ರೀತಿ ಏನೆಲ್ಲ ಆಯಿತು ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸೀಸನ್ 12ರ ಫಿನಾಲೆ ಹತ್ರ ಇದೆ. ಯಾರು ವಿನ್ನರ್ ಆಗಬೇಕು ಅವರ ಹೆಸರನ್ನು ಕಮೆಂಟ್ ಮಾಡಿ. ಹೌದು, ಸುದೀಪ್ ಸರ್ ಕೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆ ಯಾವ ಜರ್ನಿಯಲ್ಲಿ ಯಾವ ಸಿಚುವೇಶನ್ನಲ್ಲಿ ನೀವು ಹಿಂದಕ್ಕೆ ಹೋಗಬೇಕು ಅಂದ್ಕೊಂಡಿರಿ ಅಂತ ರಕ್ಷಿತಾನ ಕೇಳ್ತಾ ಇದ್ದಾರೆ. ರಕ್ಷಿತಾ ಹೇಳ್ತಾರೆ, ಸರ್ ನಾನು ಮನೆಗೆ ಬಂದ ಮೊದಲ ದಿನಕ್ಕೆ ನಾನು ಹೋಗಬೇಕು. ಯಾಕಂದರೆ ನಾನು ಅವತ್ತು ಇವರ ಜೊತೆ ಮಾತಾಡಿ ನಾನು ಯಾಕೆ ಈ ಮನೆಯಿಂದ ಹೋಗಬೇಕು, ನಾನು ಹೋಗೋದಿಲ್ಲ ಅಂತ ನಾನು ವಾದ ಮಾಡಬೇಕಿತ್ತು. ನಾನು ಅಲ್ಲಿ ತಪ್ಪು ಮಾಡಿದ್ದೆ, ಅದಕ್ಕೆ ನಾನು ಬ್ಯಾಕ್ ಹೋಗಿ ಅಂತ ಇಷ್ಟಪಡ್ತೀನಿ ಅಂತ ರಕ್ಷಿತಾ ಹೇಳ್ತಾ ಇದ್ದಾರೆ. ನಂತರ ಅಶ್ವಿನಿ ಅವರನ್ನ ಸುದೀಪ್ ಅವರು ಕೇಳ್ತಾರೆ, ನೀವು ಯಾವ ಗೆ ಹೋಗಿ ಸರಿಪಡಿಸ್ಕೊಳ್ಬೇಕು ಅಂತ ಕೇಳಿದಾಗ ಆಗ ಅಶ್ವಿನಿ ಅವರು ಹೇಳ್ತಾರೆ, ಅಣ್ಣ ನಾನು ರಕ್ಷಿತಾ ನನ್ನ ನಡುವೆ ನಡೆದ ಇನ್ಸಿಡೆಂಟ್ ಏನಿತ್ತು ಅಲ್ಲಿಗೆ ಬ್ಯಾಕ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಕಡೆಯಿಂದ ಸುಮಾರು ತಪ್ಪುಗಳು ಆಗಿದೆ, ಅದಕ್ಕೆ ನಾನು ಒಂದು ಸಿಚುವೇಶನ್ಗೆ ಹೋಗಿ ರಕ್ಷಿತಾಗೆ ಸಾರಿ ಕೇಳಬೇಕು. ಅಂದ್ರೆ ಈಗ ನಾನು ಮನಸಾರೆ ಎಲ್ಲರ ಮುಂದೆ ಸಾರಿ ಕೇಳ್ತಾ ಇದ್ದೀನಿ, ಸಾರಿ ರಕ್ಷಿತಾ ಅಂತ ಅಶ್ವಿನಿ ಅವರು ಹೇಳಿದಾಗ ರಕ್ಷಿತಾ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಕಾವ್ಯ ಅವರನ್ನ ಕೇಳ್ತಾರೆ. ಕಾವ್ಯ ಅವರು, ಸರ್ ನಾನು ಈ ಮನೆಗೆ ಬಂದಾಗಲೇ ಗಿಲ್ಲಿಗೆ ಫುಲ್ ಫ್ರೀಡಮ್ ಕೊಟ್ಟೆ, ಅಂದ್ರೆ ಹೆಂಗಾದ್ರೂ ರೆಗಿಸ್ಕೊಂತ ಫುಲ್ ಫ್ರೀಡಮ್ ಬಿಟ್ಬಿಟ್ಟೆ. ಆದ್ರೆ ಈಗ ನನಗೆ ಆ ಸಿಚುವೇಶನ್ಗೆ ಹೋಗಿ ನಾನು ಗಿಲ್ಲಿಗೆ ಹೇಳ್ತಾ ಇದ್ದೀನಿ, ಗಿಲ್ಲಿ ಈ ರೀತಿ ರೆಗಿಸ್ಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ಕಾವ್ಯ ಹೇಳ್ತಾ ಇದ್ದಾರೆ. ಈ ರೀತಿ ಕಾವ್ಯ ಹೇಳಿದಾಗ ಗಿಲ್ಲಿ ತಲೆ ಬಗ್ಗಿಸಿ ಕೂತ್ಕೋತಾರೆ ಅಂತ ಹೇಳ್ಬೋದು. ಈ ರೀತಿ ಇವತ್ತಿನ ಸಂಡೇ ಎಪಿಸೋಡ್ ನಡೀತಾ ಇದೆ. ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.